ಕುಮಾರಸ್ವಾಮಿ ಕಂಡ್ರೆ HMT ವಾರ್. ಕುಮಾರಸ್ವಾಮಿ HMT ಬಾಂಬ್ಗೆ ಕಂಡ್ರೆ ಅವರು ಖಡಕ್ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಸವಾಲು ಸ್ವೀಕರಿಸಿದ್ದಾರೆ. ಇಲ್ಲಿ ಅರಣ್ಯ ಸಚಿವ ಖಂಡ್ರೆ ಕಾವೇರ್ತಾ ಇದೆ. ಕುಮಾರಸ್ವಾಮಿ ಹಾಗೆ ಖಂಡ್ರೆ ಅವರ ಪೈಪೋಟಿ. ಇಲ್ಲಿ HMT ಬಾಂಬ್ಗೆ ಖಡಕ್ ರೀಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಸವಾಲು ಸ್ವೀಕರಿಸಿದ್ದಾರೆ. ಇಲ್ಲಿ ಅರಣ್ಯ ಸಚಿವರು HMT ಪ್ರದೇಶಕ್ಕೆ ಬರಲು ಸಿದ್ಧ ಅಂತ ಕಾಡು ಮಂತ್ರಿ ಹೇಳಿದ್ದಾರೆ. ಇಲ್ಲಿ HMT ಭೂಮಿ ಅರಣ್ಯವಾಗೇ ಉಳಿಯುತ್ತದೆ. ಅದರಲ್ಲಿ ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆ ಹೊರತು HMTಗಲ್ಲ ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಅರಣ್ಯ ಸಚಿವರು ತಿರುಗೇಟು ನೀಡಿದ್ದಾರೆ. ಕಳೆದ 3 ವರ್ಷಗಳಲ್ಲಿ 12,204 ಎಕರೆ ಅರಣ್ಯ ಒತ್ತುವರಿಯಾಗಿದೆ. ಕೇಂದ್ರ ಉಕ್ಕು ಸಚಿವರಾಗಿ ನಿಮ್ಮ 2 ವರ್ಷದ ಸಾಧನೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನನ್ನು ಯಾವ ಖಂಡ್ರೆ ಎಂದು ಲೇವಡಿ ಮಾಡಿದ್ರು ಇವರು. ಕುಮಾರಸ್ವಾಮಿ ಕೌಂಟರ್ಗೆ ಅರಣ್ಯ ಸಚಿವ ಖಂಡ್ರೆ ಕೌಂಟರ್ ಕೊಟ್ಟಿದ್ದಾರೆ. ಕಾವೇರ್ತಾ ಇದೆ ಕುಮಾರಸ್ವಾಮಿ ಹಾಗೆ ಖಂಡ್ರೆ ವಾರ್. ಇದೀಗ ಕುಮಾರಸ್ವಾಮಿ ಈಶ್ವರ್ ಖಂಡ್ರೆ ಅವರು ಕೌಂಟರ್ ಕೊಟ್ಟಿರುವಂತದ್ದು ಏನಂತ ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಈ ನಿಟ್ಟಿನಲ್ಲಿ ಡಿನೋಟಿಫೈ ಆಗದ HMT ಅರಣ್ಯ ಭೂಮಿ ಅರಣ್ಯವಾಗಿ ಉಳಿಯುತ್ತದೆ. ಇದು ರಾಜ್ಯ ಸರ್ಕಾರದ 7 ಕೋಟಿ ಕರ್ನಾಟಕದ ಜನರ ಆಸ್ತಿಯಾಗಿ ಉಳಿಯುತ್ತದೆ. 60ರ ದಶಕದಲ್ಲಿ ಅಂದಿನ DCF NOC ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾರೋ DCF ಕೊಟ್ಟ NOC ಇಂದು ಅರಣ್ಯ ಭೂಮಿ ಡಿಫಾರೆಸ್ಟ್ ಅಥವಾ ಡಿನೋಟಿಫೈ ಆಗೋದಿಲ್ಲ. ಅದಕ್ಕೆ ಕಾನೂನಿನಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ಫಾರೆಸ್ಟ್ ಮ್ಯಾನ್ಯುಯಲ್ 807ರಲ್ಲಿ ಇದು ಸ್ಪಷ್ಟವಾಗಿದೆ. ರೆವಿನ್ಯೂ ಆಫೀಸರ್ ಸಚ್ as ತಹಶೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್ or divisional commissioner shall have no powers whatsoever to release or give any occupancy in a reserved forest ಅಂತಿದೆ. ನೋಡಿ, HMT ಭೂಮಿ ಪೆನ್ಯಾ ಪ್ಲಾಂಟೇಶನ್ಗೆ ಸೇರಿದ್ದು 1878ರ ಸೆಕ್ಷನ್ 9 ರೂಲ್ಸ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಫಾರೆಸ್ಟ್ ಅಂಡ್ ವೇಸ್ಟ್ ಲ್ಯಾಂಡ್ಸ್ ಇನ್ ದ ಟೆರಿಟರೀಸ್ ಆಫ್ ಹಿಸ್ ಹೈನೆಸ್ ದ ಮಹಾರಾಜ ಆಫ್ ಮೈಸೂರು 1878 ರಂತೆ 599 ಎಕರೆ ಪ್ರದೇಶವನ್ನು ರಾಜ್ಯ ಅರಣ್ಯ ನೆಡುತೋಪು ಎಂದು ಅಧಿಸೂಚಿಸಿದ್ದು. ಅಧಿಸೂಚನೆ ಸಂಖ್ಯೆ 10407 FTF 153ರಿಂದ 95 ದಿನಾಂಕ 1896 ಮೇ 29ರಂದು ಮೈಸೂರು ಗೆಜೆಟ್ ನಲ್ಲಿ ಇದು ಅಧಿಸೂಚನೆ ಆಗಿದೆ. ಕುಮಾರಸ್ವಾಮಿ ಹಾಗೆ ಈಶ್ವರ್ ಖಂಡ್ರೆ ನಡುವೆ ಇದೀಗ HMT ವಾರ್ ನಡೀತಾ ಇರುವಂತದ್ದು. ಕುಮಾರಸ್ವಾಮಿ ಏನು HMT ಹೇಳಿಕೆ ಕೊಟ್ಟಿದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರ್ ಖಂಡ್ರೆ ಅವರು ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಸವಾಲು ಕೂಡ ಇಲ್ಲಿ ಸ್ವೀಕಾರ ಮಾಡಿರುವಂತದ್ದು. HMT ಪ್ರದೇಶಕ್ಕೆ ಬರಲು ಸಿದ್ಧ ಅಂತ ಇಲ್ಲಿ ಅರಣ್ಯ ಸಚಿವರು ಹೇಳಿರುವಂತದ್ದು. HMT ಭೂಮಿ ಏನಿದೆ ಅದು ಅರಣ್ಯವಾಗೇ ಉಳಿಯುತ್ತೆ. ಅದರಲ್ಲಿ ರಾಜ್ಯ ಸರ್ಕಾರಕ್ಕೆ ಹಕ್ಕಿದೆ ಹೊರತು HMTಗೆ ಇಲ್ಲ ಅಂತ ಇಲ್ಲಿ ಸ್ಪಷ್ಟನೆ ನೀಡಿರುವಂತದ್ದು. ಹಾಗೆ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ತಿರುಗೇಟು ನೀಡಿರುವಂತದ್ದು. ಕಳೆದ 3 ವರ್ಷಗಳಲ್ಲಿ 12,204 ಎಕರೆ ಅರಣ್ಯ ಒತ್ತುವರಿ ತೆರವು ಆಗಿದೆ. ಕೇಂದ್ರ ಉಕ್ಕು ಸಚಿವರಾಗಿ ನಿಮ್ಮ 2 ವರ್ಷದ ಸಾಧನೆ ಏನಂತ ಇಲ್ಲಿ ಅರಣ್ಯ ಸಚಿವರು ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಅವರು ನನ್ನ ಯಾವ ಖಂಡ್ರೆ ಅಂತ ಲೇವಡಿ ಮಾಡಿದ್ರು. ಈಗ ನಿಮ್ಮ ಸಾಧನೆ ಏನು ಅಂತ ಖಡಕ್ ಆಗಿ ರೀಕೌಂಟರ್ ಕೊಟ್ಟಿದ್ದಾರೆ ಅರಣ್ಯ ಸಚಿವರು.